ಪಾವಗಡದಲ್ಲಿ ನಡೆದ ಅದ್ದೂರಿ ಈದ್ ಮಿಲಾದ್ ಸಂಭ್ರಮ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಹಿನ್ನೆಲೆ ಪಾವಗಡ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಇಂದು ಮುಸ್ಲಿಂ ಬಾಂಧವರು ಭಕ್ತಿ ಭಾವ ಸಡಗರ ಹಾಗೆ ಸಂಭ್ರಮದಿಂದ ಆಚರಿಸಿದರು. ಪಾವಗಡ ಪಟ್ಟಣದ ಮಸೀದಿ ಎ ಆಜಂನಿಂದ ಜಾಮಿಯಾ ಮಸೀದಿಯವರೆಗೂ ಮೆರವಣಿಗೆ ಸಾಗಿತು. ಬಳಿಕ ರೊಪ್ಪ ಗ್ರಾಮದ ಮೂಲಕ ಪಾವಗಡ ಪಟ್ಟಣದ ಪ್ರಮುಖ ರಸ್ತೆಗಳಿಂದ ಸಾಗಿ ಕನಮಚರ್ಲು ಕಡೆಗೆ ತೆರಳಿದ ಮೆರವಣಿಗೆ ಕಣ್ಮನ ಸೆಳೆಯಿತು. ಮೆರವಣಿಗೆಯುದ್ದಕ್ಕೂ ಇಸ್ಲಾಂ ಧರ್ಮದ ಧ್ವಜಗಳು ರಾರಾಜಿಸಿತು. ಕವ್ವಾಲಿ ಹಾಗೆ ವಿವಿಧ ಸಂಗೀತ ವಾದ್ಯಗಳ ಸದ್ದು ಸಡಗರದ ವಾತಾವರಣ ನಿರ್ಮಿಸಿತು. ಇನ್ನು ಮೆಕ್ಕಾ ಮದೀನಾ ಸೇರಿದಂತೆ ವಿವಿಧ ಪ್ರಾರ್ಥನಾ ಸ್ಥಳಗಳ ಚಿತ್ರಗಳನ್ನು ಒಳಗೊಂಡ ಅಲಂಕೃತ ವಾಹನಗಳು ಮೆರವಣಿಗೆಯಲ್ಲಿ ಸಾಗಿದ್ದು ಗಮನ ಸೆಳೆಯಿತು. ಅಷ್ಟೇ ಅಲ್ಲದೆ ದೂರಗಳಿಂದ ಆಗಮಿಸಿದ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು. ಸಾಂಪ್ರದಾಯಿಕ ದಿರಿಸಿನಲ್ಲಿ ಪಾಲ್ಗೊಂಡವರು ವಿಶೇಷವಾಗಿ ಗಮನ ಸೆಳೆಯಿದ್ರು. ಈ ಮೂಲಕ ಇಸ್ಲಾಂ ಧರ್ಮದ ಹಬ್ಬದ ಸಂದೇಶವನ್ನ ಸಾರಲಾಯಿತು. ಹಬ್ಬದ ಇಂದಿನ ದಿನ ಮಂಗಳವಾರ ರಾತ್ರಿ ಪಟ್ಟಣದ ವಿವಿಧ ದರ್ಗಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ವಿಶೇಷ ಪ್ರಾರ್ಥನೆ ಹಾಗೂ ಭಕ್ತಿಯನ್ನ ಸಮರ್ಪಿಸಲಾಯಿತು. ನಾಡಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು, ಬರದಿಂದ ಮುಕ್ತಿಯನ್ನ ದೊರೆಯಬೇಕು, ಹಾಗೆ ಎಲ್ಲರಿಗೂ ಒಳಿತಾಗಬೇಕು ಎಂದು ಅಲ್ಲಾಹುವಿನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಮುಸ್ಲಿಂ ಧರ್ಮಗುರುಗಳು, ಪ್ರಮುಖ ಮುಖಂಡರುಗಳು ಹಾಗೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಒಟ್ಟಾರೆ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದಂತೆ ಭಾವೈಕ್ಯತೆಯಿಂದ ಈದ್ ಮಿಲಾದ್ ಆಚರಣೆ ನಡೆದಿದ್ದು ಪಾವಗಡ ಪಟ್ಟಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಏನು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಪಾವಗಡ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಾವು ಒಂದು ಮೆರವಣಿಗೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಹಬ್ಬ, ಈ ಒಂದು ಹಬ್ಬವನ್ನು ಎಲ್ಲ ಪೀಠ ಮುಖಂಡರಿಂದ ಎಲ್ಲ ಜನರು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲರೂ ನಮ್ಮ ಪಾವಗಡ ಜನತೆ ಈ ಒಂದು ಹಬ್ಬಕ್ಕೆ ಎಲ್ಲ ಒಂದಾಗಿ ನಮ್ಮ ಮುಸಲ್ಮಾನ್ ಬಾಂಧವರು ಸೇರಿ ಹಾಗೂ ಎಲ್ಲ ಒಂದು ಈ ಪೈಗಂಬರನ್ನ ಒಂದು ಸಾಂಕೇತಿಕ ಏನು ನಾವೆಲ್ಲ ಒಂದಾಗಿರಬೇಕು, ಮಾನವೀಯತೆಗೆ ನಾವು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಮಾನವೀಯತೆ ಸಂದೇಶ ನಾವೆಲ್ಲರೂ ಒಂದೇ ಅನ್ನೋ ಒಂದು ಉದಾಹರಣೆಗೆ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅದರ ಪ್ರಕಾರ ನಾವೆಲ್ಲರೂ ನಡ್ಕೋಬೇಕಂತ ಇಡೀ ನಮ್ಮ ಎಲ್ಲ ಜನಾಂಗದವರೆಗೂ ನಮ್ಮ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅವ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಸಮಸ್ತ ಮುಸ್ಲಿಂ ಬಾಂಧವರಿಂದ ಅವ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಇದೇ ರೀತಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಒಂದು ಈದ್ ಮಿಲಾದ್ ಪ್ರಯುಕ್ತ ಉಚಿತವಾಗಿ ಏನು ಬಡವರು ಇರ್ತಾರೆ ಅವ್ರಿಗೆ ವಿವಾಹವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆ ಅದೇ ರೀತಿ ಸಾಮೂಹಿಕ ಎಲ್ಲ ಊಟದ ವ್ಯವಸ್ಥೆಯನ್ನು ನಾವು ಎಲ್ಲ ಜನರಿಗೂ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದೇ ಪ್ರತಿ ವರ್ಷದಂತೆ ಪ್ರತಿ ಮಸೀದಿ ಏನು ಕನ್ಮಾಂಚರದಿಂದ ಹಿಡಿದು ಮಸೀದಿ ಆತಮಿಂದ ಹಿಡಿದು ಜಾಮಿಯಾ ಮಸೀದಿಗೆ ಸೇರಿ ಜಾಮಿಯಾ ಮಸೀದಿಯಿಂದ ರೊಪ್ಪದ ಕಡೆ ಬಂದು ರೊಪ್ಪದಿಂದ ಶನಿಮಹಾತ್ಮ ಸರ್ಕಲನ್ನು ಮುಖಾಂತರ ಹೋಗಿ ಮತ್ತೆ ಮಸೀದಿ ಆಜಮತ್ತಿನ ಕನ್ಮಾಂಚರು ಅಲ್ಲಿ ಹೋಗಿ ಮುಕ್ತಾಯ ಕೊಡ್ತಾ ಇದೆ. ಏನು ನಮ್ಮ ಒಂದು ಈ ಪೀಠ ಪ್ರಕರಣದ ಉದ್ದೇಶ ಏನು ಅಂದರೆ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಏನು ಒಂದು ಮಕ್ಕಾ ಮದೀನಾ ಇದೇ ಚಾಂದಿನಿ ಅಂತೀವಿ ನಾವು. ಈ ಒಂದು ಚಾಂದಿನಿಯ ಮೆರವಣಿಗೆ ಮುಖಾಂತರ ಎಲ್ಲರಿಗೂ ಸಂದೇಶ ಕೊಡ್ತಾ ನಾವೆಲ್ಲರೂ ಒಂದಾಗಿರೋಣ, ಒಂದಾಗಿ ಬಾಳೋಣ, ಒಂದಾಗಿ ಜೊತೆಗೂಡೋಣ ಅಂತ ಹೇಳ್ತಾ ಸಮಸ್ತ ಎಲ್ಲ ಜನತೆಗೂ ನಮ್ಮ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎರಡು ಮಾತಾಡ್ತೀವಿ. Ah, tudo.